ನೀವಿಬ್ರು ಒಬ್ರನ್ನೊಬ್ರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ನೀವಿಬ್ರು ಕೂತ್ ಮಾತಾಡಿದ್ರೆ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ. ಅದೆಲ್ಲ ನನ್ನಿಂದ ಆಗಲ್ಲ ಬಾವ. ನನ್ನ ಮನಸಾಕ್ಷಿ ಒಪ್ಪಲ್ಲ. ಕ್ಷಮಿಸಿ. ಮೈನಾ, ಸಿದ್ದು, ಇದರಲ್ಲಿ ಮೈನನ್ ಯಾವ ತಪ್ಪು ಇಲ್ಲ. ಧ್ರುವ ನನ್ನ ಹತ್ರ ಬಂದು ಮೈನನ್ ಮದುವೆ ಆಗಿದ್ದೀನಿ ಅಂತ ಹೇಳಿದಾಗ ಒಂದು ನಿಮಿಷ ನನಗೂ ಶಾಕ್ ಆಯ್ತು. ಪಾಪ, ಅವಳು ತಾನು ಏನು ಮಾಡ್ತಾಳೆ? ಅವಳು ಈ ಶಾಕಿಂದ ಹೊರಗಡೆ ಬರಬೇಕು ಅಂತಂದ್ರೆ ಅವಳು ಸ್ವಲ್ಪ ಟೈಮ್ ಬೇಕೇ ಬೇಕು. ಅಲ್ಲಿವರೆಗೂ ನಾವು ಇದೇ ರೀತಿ ಏನಾದರೂ ಒಂದು ಹೇಳಿ ಅವಳ ಮನಸ್ಸನ್ನು ಸಮಾಧಾನ ಪಡಿಸೋದಕ್ಕೆ ಪ್ರಯತ್ನ ಪಡಲೇಬೇಕು. ಒಂದು ಸಮಾಧಾನದ ವಿಷಯ ಏನು ಗೊತ್ತಾ? ಅವರಿಬ್ರು ಒಬ್ರಿಂದೊಬ್ರು ದೂರ ಆಗಿದ್ದ ಕಾರಣ ಕೋಪ ಅಥವಾ ದ್ವೇಷ ಅಲ್ಲ. ಅವರಿಬ್ರು ಮಧ್ಯೆ ಇರೋ ಪ್ರೀತಿ, ಕಾಳಜಿ ಅದಿರೋದ್ರಿಂದಾನೆ ಒಬ್ರಿಂದ ಒಬ್ರು ದೂರ ಇದ್ದಾರೆ. ಎಲ್ಲಿವರೆಗೂ ನಿಜವಾದ ಪ್ರೀತಿ ಅವರಿಬ್ರು ಮಧ್ಯೆ ಇದೆಯೋ ಅಲ್ಲಿವರೆಗೂ ಅವ್ರನ್ನ ಯಾರೂ ಬೇರೆ ಮಾಡೋದಕ್ಕಾಗಲ್ಲ. ಅವರಿಬ್ರು ಒಂದಾಗ್ಲಿ ಅಂತ ನಾನು ಅದನ್ನೇ ಬಯಸ್ತೀನಿ. ನಿಮಗ್ ಕೊಟ್ಟು ಮಾತನ್ನ ಉಳಿಸ್ಕೋಬೇಕು ಅಂತ ಎಷ್ಟೆಲ್ಲ ಹೋರಾಟ ಮಾಡಿದೆ. ಆದ್ರೂ ಕೊನೆಗೂ ಆಗ್ಲೇ ಇಲ್ಲ ರೀ, ಆಗ್ಲೇ ಇಲ್ಲ. ಇದನ್ನೆಲ್ಲ ಕಣ್ಣಲ್ಲಿ ನೋಡು ಅಂತ ನನ್ನೊಬ್ಬಳನ್ನೇ ಬಿಟ್ಬಿಟ್ಟು ನೀವು ಹೊರಟೋದ್ರಿ ಅಲ್ವಾ? ಸರಿನಾ ರೀ ನೀವು ಮಾಡಿದ್ದು? ಸರಿನಾ? ಯಾಕ್ರಿ ನನ್ನೊಬ್ಬಳನ್ನೇ ಬಿಟ್ಬಿಟ್ಟು ಹೋದ್ರಿ? ನೀವೇ ಹೇಳ್ರಿ, ತಾಯಿಯಾಗಿ ಮಕ್ಕಳಿಗೆ ಬುದ್ಧಿ ಹೇಳೋ ಅಧಿಕಾರ ಇಲ್ವಾ ನನ್ಗೆ? ಕೋಪದಲ್ಲಿ ಮಾತಾಡಿದ ತಕ್ಷಣ ಅದನ್ನೇ ದೊಡ್ಡ ವಿಷಯ ಮಾಡ್ಕೊಂಡು ಅಷ್ಟು ಕೋಪ ಮಾಡ್ಕೊಂಡು ಕಿರ್ಚಾಡಿ ಮನೆನೇ ಬಿಟ್ಟು ಹೊರಟೋದ್ನಲ್ಲ. ಸರಿನಾ ರೀ? ಸರಿನಾ ಅವ್ನು ಮಾಡಿದ್ ಹೇಳಿ? ನೀವು ಹೋದ್ಮೇಲೆ ಮಕ್ಳಿಗೆ ಕಷ್ಟ ಆಗ್ಬಾರ್ದು ಅಂತ ಹಗಲು ರಾತ್ರಿ ಅವ್ರಿಗೋಸ್ಕರನೇ ಕಷ್ಟಪಟ್ಟಿದ್ದೀನ್ರಿ. ಅವ್ರನ್ನ ಸುಖವಾಗಿ ನೋಡ್ಕೊಳ್ಳೋಕೆ ಹಗಲು ರಾತ್ರಿ ಶ್ರಮ ಪಟ್ಟಿದ್ದೀನಿ. ಯಾಕ್ರಿ ಅದು ಇವ್ರಿಗೆ ಅರ್ಥ ಆಗ್ಲಿಲ್ಲ? ಇಷ್ಟೇನಾ ನಮ್ಮ ಮಕ್ಕಳು ನಮ್ಮನ್ನ ಅರ್ಥ ಮಾಡ್ಕೊಂಡಿರೋದು? ಇದಕ್ಕ ನಾವು ಮಕ್ಕಳು ಅಂತ ಅವ್ರಿಗೋಸ್ಕರ ಇಷ್ಟೊಂದು ಕೋರ್ಗೋದು, ಯೋಚನೆ ಮಾಡೋದು? ನಾನು ಬೈದಿದ್ದ ಅವನ್ಗೆ ತಪ್ಪು ಅನ್ನಿಸ್ತು, ಅವನ್ ಮಾಡಿದ ತಪ್ಪು ಅವನ್ಗೆ ತಪ್ಪು ಅನ್ನಿಸ್ಲಿಲ್ಲ ಅಲ್ವಾ ರೀ? ಇದು ನ್ಯಾಯನ? ಈಗೇನ್ ಮಾಡ್ಬೇಕು ಅಂತ ನನ್ಗೇನು ಗೊತ್ತಾಗ್ತಿಲ್ಲ ರೀ. ನನ್ ಮಗನ್ ನೋಡ್ದೆ, ಅವನ ಹತ್ರ ಮಾತಾಡ್ದೆ. ಈ ಮನೇಲಿ ನನ್ಗಿರೋಕ್ ಆಗ್ತಿಲ್ಲ ರೀ, ನನ್ ಕೈಲಿ ಇರೋಕ್ ಆಗ್ತಿಲ್ಲ.